ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂತಂದ್ರೆ ಐನಗುಡಿ ಜಾತ್ರೆ ಕೆಂಗಲ್. ಐನಗುಡಿ ಕೆಂಗಲ್ ಎರಡು ಹೆಸರು ಇರ್ತಕ್ಕಂಥ ಜಾತ್ರೆ ಇದು. ಇಲ್ಲಿ ವಿಶೇಷತೆ ಏನಂತಂದ್ರೆ ಬೀಜದೋರಿಗಳು ಮತ್ತೆ ಸಣ್ಣ ಕರ ಯಾವ್ದಾದ್ರು ಓರಿಕೆ ಆಗ್ಬೇಕಾಗಿರ್ತಕ್ಕಂಥ ಕರ ತಗೊಬೇಕಂತಂದ್ರೆ ಐನಗುಡಿನಲ್ಲಿ ತಗೊಳೋದು ಅವತ್ತಿಂದನೂ ವಾಡಿಕೆ. ಯಾಕಂತಂದ್ರೆ ಈ ಸುತ್ತಮುತ್ತ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ಈ ಕನಕಪುರ, ಈ ಆರವಳ್ಳಿ ಸುತ್ತಮುತ್ತದೆಲ್ಲ ಇಲ್ಲಿಗೆ ಬರೋದು ಕರ. ಆಮೇಲೆ ಇವತ್ತು ಈ ಓರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಹೆಸರು ಮ್ಯಾಕ್ಸ್ ಅಂದ್ಬಿಟ್ಟು. ಯಾವ್ದು ಇಷ್ಟೇನಾ ಹೇಳ್ರಿ ವಾಯ್ಸ್? ಮ್ಯಾಕ್ಸ್. ಓಕೆ, ಇವರು ಸುದೀಪ್ ಅಣ್ಣನ ಅಭಿಮಾನಿ ಅಂತೆ, ಆ ಕಾರಣಕ್ಕೋಸ್ಕರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ಒಂದು ಓರಿಗೆ ಈ ರೀತಿ ಹೆಸರುಗಳಿಟ್ಟು ಅದನ್ನು ಮೆರೆಸೋದು. ಇವಾಗ ನಾವು CR7 ಅಂತ ಇಟ್ಟಿದ್ರಿ, ಇವತ್ತು ಅದು ಮೆರೀತೈತೆ. ಇವತ್ತು ಮ್ಯಾಕ್ಸ್ ಅನ್ನೋ ಓರಿ 4 ಕಲ್ಲಲ್ಲಿ ನೋಡ್ರಿ, ತೆಗೆಯೋಣ. 4 ಕಲ್ಲಿಗೆ ಇಷ್ಟು ಎತ್ತರವಾದ ಓರಿ. ಮತ್ತು ನಾನು ಹೇಳ್ತೀನಲ್ಲ, ಎರಡೇ ನಮ್ಮ ಕಡೆ ಏನಂತೀನಿ ಅಂತಂದ್ರೆ ಸ್ವಾಗೆ ಅಂತೀವಿ ನಾವು, ಎರಡೇ ಸ್ವಾಗೆ ಅಂತೀವಿ. ಈ ಕಡೆ ಕೆಲವರು ಡ್ರಾಪ್ಸ್ ಅಂತಾರೆ, ಅಂತಾರೆ. ಇದು ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಥರ. ಬಟ್ ಎಲ್ಲೇ ಹೋದ್ರೂ ಎರಡೇ ಇರಬೇಕು, ಅಡ್ನಾಮ ಇರಬಾರ್ದು, ಇಲ್ಲ ಕ್ರಾಸ್ ಇರಬಾರ್ದು, ಜಾಸ್ತಿ ವೈಟು ಇರಬಾರ್ದು. ಆಮೇಲೆ ಗೋಪುರ ಹೆಂಗಿರ್ಬೇಕಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬರು ಸೊರೆಕಾಯಿ ಅಂತಾರೆ, ಇನ್ನೊಬ್ಬೊಬ್ರು ಇಷ್ಟು ಮುದ್ದೆ ಇದ್ದಂಗೆ ಇರಬೇಕು, ಶಿವಲಿಂಗ ಇದ್ದಂಗೆ ಇರಬೇಕು ಅಂತಾರೆ. ಯಾವ ಕಡೆನೂ ವಾಲಿರಬಾರ್ದು, ಗೋಪುರ ಒಂದೇ ರೀತಿ ಇರಬೇಕು. ಆಮೇಲೆ ತೆರೆ ಇರಬೇಕು. ಓರಿಗೆ ತೆರೆ ಇದ್ದರೆ ಕರುಗಳು 100% ವೈಟ್ ಹುಡ್ತವೆ ಅಂತಂದರೆ, ಬೂದಿ ಇದ್ರೂ ಬೀಜ ಹೊಡೆದ್ಮೇಲೆ ಬಣ್ಣ ಬರ್ತದೆ ಅನ್ನೋದು ಪ್ರತೀತಿ, ಮತ್ತು ಅದು ಸತ್ಯ ಅಲ್ವಣ? ಆಮೇಲೆ ನಾನು ಕಂಡಂಗೆನೇ ರೇವಣ್ಣವರು ಸುಮಾರು ಓರಿಗಳನ್ನ ಇವತ್ತವರೆಗೂ ಇವಾಗೂ ಕಟ್ತಕ್ಕಂಥ ಓರಿಗಳು ಇವ್ರ ಕಡೆಯಿಂದ ಹೋಗಿರೋವು ಸುಮಾರು ಇದ್ದಾವೆ. ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥವ್ರು ಈ ನಡುವೆ ಹೇಳ್ತಾರೆ ಏನಂತಂದರೆ, ಓರಿ ನಾವು ರೇವಣ್ಣ ಹತ್ರದಿಂದ ತಂದಿದ್ದೀರಿ ಅಂತ ಓರಿಗಳನ್ನ. ತುಂಬ ಖುಷಿಯಾಗುತ್ತೆ. ದಯವಿಟ್ಟು ರೈತನ ಪ್ರೋತ್ಸಾಹ ಮಾಡಿರಿ. ಒರಿಜಿನಲ್ ರೈತರು ಅಂತಂದರೆ ಹಸುನ್ ಕಟ್ಸ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಿರಿ. ಯಾಕಂತಂದರೆ ಇವತ್ತು ತಳಿ ಏನಾದರೂ ಉಳಿತೈತಂದರೆ ಇವರಿಂದನೇ. ಈ ಥರ ಇವರಿಂದಾನೆ ಅಂತಂದರೆ ಇವ್ರೊಬ್ಬರನ್ನೇ ಹೇಳಿದ್ರಿ ಅಂತ ಅಂದ್ಕೊಂಬೇಡ್ರಿ. ಅಂದರೆ ಓರಿ ಕಟ್ಟಿ ಸಾಕ್ತಕ್ಕಂಥ ಎಲ್ಲ ರೈತರಿಂದ ಇವತ್ತು ದನ ಉಳಿತಾ ಇರೋದು, ಕರ ಹುಟ್ಟುತ್ತಾ ಇರೋದು ಯಾವುದಿದ್ರ ಅಂತ. ಯಾಕಂತಂದರೆ ಹಳ್ಳಿಕಾರ್ಗೆ ಪರಾಗ ಸ್ಪರ್ಶ ಬೇಕೇ ಬೇಕು. ಈ ಇಂಜೆಕ್ಷನ್ನು ಅವೆಲ್ಲ ಕೆಲಸಕ್ಕೆ ಬರಲ್ಲ ಏನಣ್ಣ? ಅದೇ ರೀತಿಯಲ್ಲಿ ನಮ್ಮ ಬಸ್ತಿ ವೆಂಕಟೇಶ್ ಅಣ್ಣ ಅಂತಂದರೆ ಬಸ್ತಿ ಓರಿ, ಬಸ್ತಿ ಬಲರಾಮನ ಓನರು. ಇತ್ತೀಚೆಗೆ ಒಂದು 2-3 ತಿಂಗಳಲ್ಲಿ ತೀರ್ಕೊಂತು ಓರಿ. ತೀರ್ಕೊಂಡವಾಗ ನಾವು ಹೋಗಿದ್ರೆ ಅಲ್ಲಿ ಏನು ಹೇಳ್ತೀನಿ ಅಂತಂದರೆ, ಒಂದು ಓರಿಯಿಂದ ನಾವೆಲ್ಲ ಒಂದು ಹಿಂಗಾಗ್ಬಿಟ್ಟಿದ್ರೆ ಅಂದರೆ ಅಂಟಮಂತ್ರತಾನೆ ಹೆಚ್ಚಾಗಿ ಈ ದನದಿಂದ ಮಾತ್ರನೇ. ಆ ಕಾರಣಕ್ಕೆ ಯಾರೋ ಕೆಲವು ಮಾತುಗಳಿಂದ ಒಬ್ರನ್ನ ಎಕ್ಸೋದು, ಒಬ್ರನ್ನ ತೆಗಳೋದು ಬಿಟ್ಬಿಡ್ರಿ. ಇವೆಲ್ಲನೂ ಈ ಚಿಲ್ಲರೆ ಮಾತುಗಳು, ಈ 3rd ಕ್ಲಾಸ್ ಮಾತುಗಳು, ಈ ಮಿಂಡ್ರಿ ಕುಡ್ದ ಮಾತುಗಳು ಬಿಟ್ಬಿಡ್ರಿ. ಅಪ್ಪನ ಕುಡ್ದಂಗೆ ಎಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ಬೆಳೆದ್ರೆ ಅಪ್ಪನ ಕುಡ್ದಂಗೆ ಬೆಳಿಬೇಕು. ಯಾರೊಬ್ರು ತೆಗಳ್ದಿರ, ಯಾರೊಬ್ರು ನೋವು ಕೊಡ್ದಿರ. ಏನಣ್ಣ? ಸತ್ಯ. ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ, ನನ್ನ ತಾಕತ್ತು. ಇನ್ನ ಪುಣ್ಯಾತ್ಮ ಇನ್ನೊಬ್ರು ಇನ್ನೂ ಹೆಚ್ಚು ಖರ್ಚು ಮಾಡಲಿ, ಅದು ಅವನ ತಾಕತ್ತು. ಅದ್ರನ್ನ ತೆಗಳೋದು ಅವಶ್ಯಕತೆ ಏನೈತೆ ಅಲ್ವಾ? ಆ ಕಾರಣಕ್ಕೆ ಇದು. ಆಮೇಲೆ ಬಸವಣ್ಣ ದೇವರು ಒಂದು ಸಲಿ ಏನಾನ ತಲೆ ಕೆಡ್ಸ್ಕೊಂಡು ಲಾಳ ಹಾಕಿ ತುಳಿದ್ಬಿಟ್ನಂದ್ರೆ ಪಾತಾಳಕ್ಕೆ ಹೋಗ್ಬಿಡ್ಬೇಕು. ಯಾಕೆ ಹೇಳ್ತೀನಿ, ನಾನು ವಯಸ್ಸಾಗಿ ನಾನು ಚಿಕ್ಕವನೇ, ನಾನು ಕಣ್ಣು ಮುಂದೆ ಮೀಸೆ ತಿರುದವರು ನಾನೇ ಅಂದವ್ರು ಎಲ್ಲ ಹೋಗ್ಬಿಟ್ರು. ನಿಜಾನಣ್ಣ? ಆಮೇಲೆ ಅಲ್ಲಾಡ್ಸ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂದರು. ಅಲ್ಲಾಡ್ಸಿದ್ದು ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಪ್ಲಾಮ್ನು ಮಧುರಾಮ್ನೆಲ್ಲ ನನ್ನ ಕೈಯಾಗ ಅವರೇ ಏನು ಹೇಳ್ತೀನಿ ಅಂತಂದ್ರೆ, ಯಾರು ತೆಗಿಲ್ಬೇಡ್ರಿ. ಯಾಕಂತಂದ್ರೆ ಅವ್ರವ್ರ ತಾಕತ್ತು. ನೋಡಪ್ಪ, 100 ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು, 1000 ರೂಪಾಯಿ ಖರ್ಚು ಮಾಡೋನು ಅವ್ನು ತಾಕತ್ತು, ಲಕ್ಷ ಖರ್ಚು ಮಾಡೋನು ಅವ್ನು ತಾಕತ್ತು ಅಲ್ವಾ? ಇದರಲ್ಲಿ ಇದು ವ್ಯಂಗ್ಯವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ? ಆಯ್ತಾ? ಏನಿಲ್ಲ. ಇವತ್ತು 10 ಲಕ್ಷ ರೂಪಾಯಿ ಎತ್ತು ಕಟ್ಟಿದ್ರು ಅದು ಹಳ್ಳಿಕಾರ್ ವರಿನೇ. 1000 ರೂಪಾಯಿ ಕರ ದಾನಕ್ಕೆ ಕೊಟ್ಟಿರೋ ತಂದು ಸಾಕಿದ್ರು ಹಳ್ಳಿಕಾರ್ ವರಿನೇ ಅಲ್ವಾ? ಎಲ್ಲ ನಮ್ಮ ಸ್ನೇಹಿತರು ಇರಬೇಕಾದ್ರೆ ಯಾಕೆ ಈ ಮಾತುಗಳು? ಒಬ್ರನ್ನ ಎಕ್ಸೋದು, ಒಬ್ರನ್ನ ನಿಲ್ಲಿಸೋದು. ಆಮೇಲೆ ಇವಾಗ ಹಳ್ಳಿಕಾರರು ಅನ್ನೋದು ಎಲ್ರಿಗೂ ಗೊತ್ತಲ್ಲ. ಹೊಸದಾಗಿ ನಾಟಿ ಹಸು ಅಂತೆ. ಎಂತ ಅವಿವೇಕಿಗಳು! ಇದ್ರಲ್ಲೇ ಗೊತ್ತಾಗ್ತೈತೆ. ನಾಟಿ ಅನ್ನೋದು ಮೊದಲಿಂದಾನು ಇತ್ತು, ಅದಕ್ಕೊಂದು ಅಭಿವೃದ್ಧಿ ತಂದು ಒಂದು ಹೆಸರು ವರ್ಗಾವಣೆ ಮಾಡಿದ್ದವರು ನಮ್ಮ ವರ್ತೂರು ಸಂತೋಷ್ ಅವರ. ಅಲ್ಲಣ್ಣ, ಅವ್ರ ಹೊಟ್ಟೆನಲ್ಲಿ ಎಷ್ಟು ಇರ್ಬೇಕು ವಿಷ, ಅದನ್ನ ಹಳ್ಳಿಕಾರ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ ಆಗ್ತೈತಂತೆ. ಅದಕ್ಕೋಸ್ಕರ ತಾನೇ ಈ ತರ ಹೇಳ್ತಾ ಇರೋದು. ನಾಟಿ ಅನ್ನೋದು ಇಡೀ ದೇಶದಲ್ಲೈತೆ, ದಿಲ್ಲಿಯಿಂದ ಹಿಡಿದು ಎಲ್ಲಾ ರಾಜ್ಯದಲ್ಲೂ, ಇಲ್ಲಿ ತಮಿಳ್ನಾಡುವರೆಗೂ ಐತೆ ನಾಟಿ ದನ ಅನ್ನೋದು. ಬಟ್ ಹಳ್ಳಿಕಾರ ಅನ್ನೋದು ಕರ್ನಾಟಕದ ತಳಿ. ಇವಾಗ ನಾವೇನು ಹಿಡ್ಕೊಂಡು ನಿಂತಿದ್ರಿ ಪುಣ್ಯಾತ್ಮ ಈ ಭಗವಂತನ, ಇದು
ಹಳ್ಳಿಕಾರ ಅಂತ ಹೇಳಕ್ ನಾಚಿಕೆ ಪಟ್ಕೊಂಡ್ರೆ ನೀನು ದನನೇ ಸಾಕಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ ಕನ್ನಡ. ಆ ಕಾರಣಕ್ಕೆ ಇದರಲ್ಲಿ ನಾನು ಅಂದವರೆಲ್ಲ ಮಣ್ಣಾಗಿ ಹೋದ್ರು. ಇನ್ನ ಏನನ್ನ ಮಾಡ್ಬೇಕಂತೀರಾ, ಇನ್ನು 2 ವರ್ಷ ಬಿಟ್ಕೊಂಡ್ಬಂದು ವಿಡಿಯೋ ಮಾಡ್ರಿ, ಅವತ್ತು ನಾನು ಇರ್ತೀನಿ. ಈ ಮಿಂಡ್ರಿ ಕುಡ್ದವರು ನನ್ನನ್ನವರು ಬಸವಣ್ಣನವರು ಎಲ್ಲೋ ತರ ನೋಡೋಣ. ಜೈ ಹಳ್ಳಿಕಾರ ಅಂದ್ರೆ ಯಾಕಂದ್ರೆ ಹಳ್ಳಿಕಾರ ಅನ್ನೋದು ಎಲ್ರಿಗೂ ಗೊತ್ತೈತೆ ಇದು ಅಲ್ವಾ. ಇದು ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮನೆ ಉದ್ಧಾರಕ್ಕೆ ಆಗ್ಬೇಕಂತ ನಾನು ಹೇಳಿಲ್ಲ. ಕೆಲವರು ವಿಡಿಯೋಗಳು ಮಾಡ್ತಾರೆ ಕರ್ನಾಟಕಕ್ಕೆ ನಂಬರ್ 1 ಇಡೀ ರಾಜ್ಯದಾಗಿಲ್ಲ ಅಂತ. ನಾನು ಯಾವ್ದಾದ್ರು ಒಂದು ವಿಡಿಯೋನಲ್ಲಿ ಹೇಳಿದ್ದೀನ? ಇಷ್ಟರಲ್ಲೇ ಗೊತ್ತಾಗ್ತೈತೆ ಯಾರ್ಯಾರು ಯೋಗ್ಯತೆ ಏನಂತ ಅಂದ್ಬಿಟ್ಟು. ಬಸವಣ್ಣ ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ನಾನು ಇದ್ರಲ್ಲಿ ಕೇಳ್ತೀನಿ. ಆಮೇಲೆ ದಯವಿಟ್ಟು ತೆಗಳೋದು ಇದೆಲ್ಲ ಬಿಟ್ಬಿಡ್ರಿ ಅಂತ ಹೇಳ್ತೀನಿ. ಬೇಡ ಅಷ್ಟೇ ಅಲ್ಲಪ್ಪ.